ಹಾಯ್ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತಿನ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನೋಡಿ, ಪ್ರಶ್ನೆ ತುಂಬಾ ಚೆನ್ನಾಗಿದೆ ಇದೆ ನೋಡಿ. ವೇರ್ ವಾಸ್ ದ ನೇಮ್ ಆಫ್ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಂದ್ರೆ HRA ಬಗ್ಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಓಕೆ, ವೇರ್ ವಾಸ್ ದ ನೇಮ್ ಆಫ್ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಚೇಂಜ್, ಅದು ತನ್ನ ಹೆಸರನ್ನ ಬದಲಾಯಿಸಿಕೊಳ್ಳುತ್ತೆ. ಹೇಗೆ? ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ HSRA ಆಗಿ. ಅಂದ್ರೆ ಅವನು ಹೇಳ್ತಾ ಇರೋದು HRA ಏನಿದೆ ಇದು HSRA ಆಗಿ ಬದಲಾವಣೆ ಆಗಿತ್ತು. ಹೀಗೆ ಅದು ಯಾವ ಸ್ಥಳದಲ್ಲಿ ಬದಲಾವಣೆ ಆಗಿತ್ತು ಅಂತ ಕೇಳ್ತಾನೆ ನೋಡಿ. ತಾಜ್ ಮಹಲ್ ಅಲ್ಲಿಯ ಆಗ್ರಾ ತಾಜ್ ಮಹಲ್ ಹತ್ರನ, ಅಥವಾ ಕಿಲಾ ಇ ರಾಯ್ ಪಿತೋರಾ ದೆಹಲಿನೆಲ್ಲ, ಫಿರೋಜ್ ಶಾ ಕೋಟ್ಲಾ ಗ್ರೌಂಡ್ ಡೆಲ್ಲಿನಾ, ಅಥವಾ ಕುತುಬ್ ಮಿನಾರ್ ಡೆಲ್ಲಿನಾ ಅಂತ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಈ ಕೆಳಗಿನ ಯಾವ ಸ್ಥಳದಲ್ಲಿ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಸಂಘಟನೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಆಗಿ ಪರಿವರ್ತನೆ ಹೊಂದಿತ್ತು ಅಂತ ಕೇಳಿರೋದು. ತಾಜ್ ಮಹಲ್ ಆಗ್ರಾನ, ರಾಯ್ ಫಿತೋರಾ ಕೋಟೆ ದೆಲ್ಲಿನಾ, ಫಿರೋಜ್ ಶಾ ಕೋಟ್ಲಾ ಮೈದಾನ ದೆಹಲಿನ, ಕುತುಬ್ ಮಿನಾರ್ ದೆಹಲಿ, ಎಲ್ಲಿ ಇದು ಬದಲಾವಣೆಯಾಗಿತ್ತು ಅಂತ ಕೇಳಲಾಗ್ತಾ ಇದೆ ಅಲ್ವಾ. ಸೊ ಇಂಥ ಅದ್ಭುತವಾದ ಪ್ರಶ್ನೆಗಳು ಬಂದಾಗ ಉತ್ತರ ಬಹಳ ಸಿಂಪಲ್ ಆಗಿರುತ್ತೆ. ಇದಕ್ಕೆ ಉತ್ತರ ಅದು ಫಿರೋಜ್ ಶಾ ಕೋಟ್ಲಾ ಮೈದಾನ. ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಅದು ಬದಲಾವಣೆ ಹೊಂದತ್ತೆ. ಹೇಗಾಯ್ತು ಅಂದ್ರೆ ಈ HSRA ಸ್ಥಾಪನೆ ಆಗಿದ್ ಎಲ್ಲಿ ಅಂತ ಕೂಡ ನಾವು ತಿಳ್ಕೊಂಡ್ರೆ ಇದಕ್ಕೆ ಉತ್ತರ ಬರಿಬಹುದು. ಜೊತೆಗೆ HRA ಮತ್ತು HSRA ಏನಿದ್ದಾವಲ್ಲ, ಈ HRA ಮತ್ತು HSRA ಇವುಗಳು ನಡೆಸಿದಂತ ಹೋರಾಟಗಳು ಯಾವ್ಯಾವು ನೋಡಿ. ಅದ್ರ ಹಿಂದೆ ನಮ್ಗೆ ಈ ಚಂದ್ರಶೇಖರ್ ಆಜಾದ್ ಇರ್ಬೋದು, ಆಮೇಲೆ ಭಗತ್ ಸಿಂಗ್ ಇರ್ಬೋದು, ರಾಜ್ಗುರು ಇರ್ಬೋದು, ಸುಖದೇವ್ ಇರ್ಬೋದು, ಹಾಗೇನೆ ಸಚೀಂದ್ರನಾಥ್ ಸನ್ಯಾಲ್ ಇರ್ಬೋದು. ಇಂಥವ್ರದೆಲ್ಲ ಬಹುದೊಡ್ಡ ಕೊಡುಗೆಗಳು ಇದ್ರ ಹಿಂದೆ ಇವೆ. ಸೊ ಅವುಗಳನ್ನ ನಾವು ತಿಳ್ಕೋಬೇಕು ಅಂದ್ರೆ ಸ್ಫೂರ್ತಿ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಬಹಳಷ್ಟು ಜನರಿಗೆ ಇದರ ಪರಿಚಯವನ್ನು ಮಾಡಿಕೊಡ್ಬೇಕು. ಜೊತೆಗೆ ನಮ್ಗೆ ಕಾಣ್ತಾ ಇರುವಂತಹ QR ಕೋಡ್ ಏನಿದೆ ಇದನ್ನ ಸ್ಕ್ಯಾನ್ ಮಾಡಿ ಈ ಚಾನಲ್ಗೆ ಒಂದಿಷ್ಟು ಧನ ಸಹಾಯ ಮಾಡ್ಬೋದು. ಜೊತೆಗೆ ಕಾಣ್ತಾ ಇರೋ ಗೂಗಲ್ ಪೇ ನಂಬರ್ ಇದೆ ನೋಡಿ, 9900599186. ಇದಕ್ಕೆ ನೀವು ಹೆಲ್ಪ್ ಮಾಡಿ. ಯಾಕೆಂದ್ರೆ ಮುಂಬರ್ತಕ್ಕಂಥ ನಿಮ್ಮ HSTR ಪರೀಕ್ಷೆಗಳಿರ್ಬೋದು, ಆಮೇಲೆ GPSTR ಪರೀಕ್ಷೆಗಳಿರ್ಬೋದು, KS ಇರ್ಬೋದು, ಈ ತರದ ಅನೇಕ ಪರೀಕ್ಷೆಗಳ ತಯಾರಿಗೆ ನನ್ನ ಕಡೆಯಿಂದ ಆಗುವಷ್ಟು ಸಹಾಯವನ್ನು ನಾನು ಮಾಡ್ಬೋದು. ಸೊ ಬನ್ನಿ, ಇವುಗಳ ಲಾಂಗ್ ಫಾರ್ಮ್ಸ್ ಕೂಡ ನೀವು ಚೆನ್ನಾಗಿ ತಿಳ್ಕೊಳ್ಳಿ. HRA ಅಂದ್ರೆ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್, HSRA ಅಂತಂದ್ರೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ಸ್. ಸೊ ಈ ರೀತಿ ಇದು ಬದಲಾವಣೆ ಆಗೋದಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಇವು ಯಾವಾಗ ಬದಲಾವಣೆ ಆದವು ಅಂತ ತಿಳ್ಕೋಬೇಕು. ಈ HRA ಏನಿದೆ ಇದು ಅಸಹಕಾರ ಚಳುವಳಿ. ಗಾಂಧೀಜಿ ಯಾವಾಗ 1922 ನಲ್ಲಿ, ನೆನ್ಪಿಟ್ಕೊಳ್ಳಿ, 1922 ಫೆಬ್ರವರಿಯಲ್ಲಿ ಗಾಂಧೀಜಿ ಏನ್ ಮಾಡ್ತಾರೆ, ಈ ಅಸಹಕಾರ ಚಳುವಳಿಯನ್ನ ವಾಪಸ್ ತಗೋತಾರೆ. ನಿಮಗದು ಗೊತ್ತಿದೆ ಯಾಕೆ ವಾಪಸ್ ತೆಗೆದುಕೊಂಡ್ರು ಗಾಂಧೀಜಿ. ಸೊ ನಮ್ಗೆಲ್ಲ ಗೊತ್ತು. ಆ ಒಂದು ಸಂಘಟನೆ ಅಹಿಂಸಾತ್ಮಕವಾಗಿ ನಡಿಬೇಕಾಗಿತ್ತು. ಓಕೆ, ಅಹಿಂಸಾತ್ಮಕವಾಗಿ ನಡಿಬೇಕಾಗಿತ್ತು. ಆದ್ರೆ ಚೌರಿ ಚೌರಾ ಘಟನೆಯಲ್ಲಿ ಪೊಲೀಸ್ ಚೌಕಿಯನ್ನ ಸುಡ್ಲಾಯ್ತು, ಅನೇಕ ಜನರು ಸತ್ತೋದ್ರು, ಹಾಗೇನೆ ಹೋರಾಟಕ್ಕೆ ಬಂದವ್ರಿಗೂ ಗಾಯಗಳಾದವು, ಸತ್ತೋದ್ರು. ಇದರಿಂದ ಹಿಂಸೆಯಿಂದಾಗಿ ಗಾಂಧೀಜಿನ ವಾಪಸ್ ತೆಗೆದುಕೊಳ್ತಾರೆ. ಗಾಂಧೀಜಿನ ವಾಪಸ್ ತೆಗೆದುಕೊಂಡಾಗ ಈ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ಸ್ ಹುಟ್ಟಿಗೆ ಕಾರಣ ಆಗತ್ತೆ. ಆಗ ನಮ್ಗೆ ಬಹಳಷ್ಟು ಪ್ರಮುಖ ಹೋರಾಟಗಾರರು, ಯಂಗ್ ಲೀಡರ್ಸ್ ಅಂತ ಏನಿದ್ರು, ಈ ಯಂಗ್ ಲೀಡರ್ಸ್ ಗಳೆಲ್ಲ ಬೇಜಾರಾಗ್ತಾರೆ. ಸೊ ಅವಾಗ್ಲೇ ನಮ್ಗೆ ವೆರಿ ಇಂಪಾರ್ಟೆಂಟ್ CR ದಾಸ್ ಬರ್ತಾರೆ, ಚಿತ್ತರಂಜನ್ ದಾಸ್. ಅವರು ಕೂಡ ಗಯಾ ಸಮ್ಮೇಳನದಲ್ಲಿ, INC ನಡೆಸಿದಂತಹ ಗಯಾ ಸಮ್ಮೇಳನದಲ್ಲಿಯೂ ಕೂಡ ಒಂದು ಹೊಸ ಪಕ್ಷವನ್ನೇ ಕಟ್ಬಿಡ್ತಾರೆ, ಹೊಸ ಪಕ್ಷವನ್ನೇ ಕೂಡ ಕಟ್ತಾರೆ. ಹಾಗೆ ಕಟ್ಟೋದ್ರ ಮುಖಾಂತರವಾಗಿ ಸ್ವತಂತ್ರವಾಗಿ ಹೋರಾಟ ಮಾಡ್ತಾರೆ. ಬಟ್ ಮುಂದೆ ಅವರು ಮರಣಾನಂತರ ಮತ್ತೆ ಅದು ಕಾಂಗ್ರೆಸ್ ಅಲ್ಲಿ ವಿಲೀನ ಆಗತ್ತೆ. ಹೀಗೆ ಮೋತಿಲಾಲ್ ನೆಹರು ಅದರ ಕಾರ್ಯದರ್ಶಿ ಆಗ್ತಾರೆ, CR ದಾಸ್ ಆ ಪಕ್ಷದ ಸ್ಥಾಪಕರಾಗ್ತಾರೆ. ಯಾವ ಪಕ್ಷ? ಸೊ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ನೋಡೋಣ. ಓಕೆ, ಮತ್ತೊಂದ್ ಕಡೆ ಈ ರಾಮ್ ಪ್ರಸಾದ್ ಬಿಸ್ಮಿಲ್ ಅಂತ ಯುವ ಹೋರಾಟಗಾರರು ಈ ಸಂಘಟನೆಯ ಹಿಂದೆ ಕೆಲಸ ಮಾಡ್ತಾರೆ.
ಮುಂದೆ ನಮಗೆ ಬರೋದು HSRA, ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್. ಇದು ಯಾವಾಗ HRA ಇದ್ದಂತ ಜನರು HSRAಗೆ ಬರ್ತಾರೋ ಆಗ ಭಗತ್ ಸಿಂಗ್ ಅವರ ಸಮಾಜವಾದಿ ನಿಲುಗಡೆಯಿಂದಾಗಿ ಇದು ಬದಲಾವಣೆ ಆಗಿ ಸಂಘಟನೆ ಆಗುತ್ತೆ. ಬಟ್ ಇವರೆಲ್ಲರೂ ಸೇರ್ಕೊಂಡಿದ್ದಲ್ಲಿ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಸಭೆ ಸೇರ್ಬಿಟ್ಟು ಈ HRA ಏನಿದೆ ಇದು HSRA ಆಗಿ ಬದಲಾವಣೆ, ಅಂದ್ರೆ ಸೋಷಿಯಲಿಸ್ಟ್ ಬ್ಯಾಕ್ ಗ್ರೌಂಡ್ ಆಗಿದ್ದು ಚೇಂಜಸ್ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ನಾವು ತಿಳ್ಕೋಬೇಕಲ್ವಾ, ಈ HRA ಮತ್ತು HSRA ನಡೆಸಿದಂತಹ ಹೋರಾಟಗಳು ಏನು ಅಂತ. ಬಟ್ HRA ಹುಟ್ಟಿದ್ದು 1924 ಕಾನ್ಪುರದಲ್ಲಿ. ಆಗಿನ ಸ್ಥಾಪಕರಲ್ಲಿ ಬಹುಮುಖ್ಯರು ಸಚೀಂದ್ರನಾಥ್ ಸನ್ಯಾಲ್, ರಾಮಪ್ರಸಾದ್ ಬಿಸ್ಮಿಲ್, ಯೋಗೇಶ್ ಚಂದ್ರ ಚಟರ್ಜಿ ಅವರು. ಸೊ ಇದನ್ನು ಸ್ಥಾಪಿಸಿದ ಉದ್ದೇಶ ಏನು? ಬ್ರಿಟಿಷರಿಂದ ಸ್ವತಂತ್ರಗೊಳಿಸಬೇಕು, ಭಾರತವನ್ನ ಯುನೈಟೆಡ್ ಸ್ಟೇಟ್ಸ್ ಆಫ್ ಇಂಡಿಯಾವಾಗಿ ರಚನೆ ಮಾಡಬೇಕು ಅನ್ನೋದು ಇವ್ರ ಉದ್ದೇಶ ಆಗಿತ್ತು. ಸೊ ಮುಂದೆ ಈ ಪ್ರಮುಖವಾದ ಸಂಘಟನೆ 1925ರಲ್ಲಿ ಕಾಕೂರಿ ರೈಲು ದುರಂತದಲ್ಲಿ ಈ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು ಭಾಗಿಯಾಗಿದ್ರು, ಸಚೀಂದ್ರನಾಥ್ ಸನ್ಯಾಲ್ ಅವರು ಭಾಗಿಯಾಗಿದ್ರು. ಏನು? ತಮ್ಮ ಸಂಘಟನೆಗಳಿಗೆ ಬೇಕಾದಂತಹ ಹಣವನ್ನ ಒಟ್ಟುಗೂಡಿಸಬೇಕಾಗಿತ್ತು. ಆಗ ಕಾಕೋರಿಯಲ್ಲಿ ಹೋಗ್ತಾ ಇದ್ದಂತ ಗೌರ್ನಮೆಂಟ್ ನ ಒಂದು ಹಣ ಏನಿತ್ತು ಅದನ್ನ ಲೂಟಿ ಮಾಡ್ತಾರ, ರೈಲನ್ನ ಲೂಟಿ ಮಾಡೋದ್ರ ಮುಖಾಂತರ ಆಗಿನ ಕಾಲಕ್ಕೆ ಹೆಚ್ಚು ಕಡಿಮೆ ಒಂದು 30,000 ಹಣ ಸಿಕ್ಕಿತ್ತು ಅಂತ ಹೇಳ್ತಾರೆ. ಆ ಹಣವನ್ನ ಪಡೆದಂತ ಕೇಸಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು ಅರೆಸ್ಟ್ ಆಗ್ತಾರೆ, ಸಚೀಂದ್ರನಾಥ್ ಸನ್ಯಾಲ್ ಅವರು ಅರೆಸ್ಟ್ ಆಗ್ತಾರೆ. ಈ ತರ ಕಾಕೂರಿ ರೈಲು ದುರಂತದ ಹಿಂದಿನ ಬಹುದೊಡ್ಡ ಕಥೆನೆ HRA ನಮ್ಗದು ಸ್ಪಷ್ಟವಾಗಿ ಎಕ್ಸ್ಪ್ಲೈನ್ ಮಾಡುತ್ತೆ. ಅದು ಒಂದೇ ಅದರದ್ದು. ಅದಾದ್ಮೇಲೆ ನಮ್ಗೆ ಸಿಗೋದೆ HSRA. ಈ HSRA ಏನಿದೆ ವೆರಿ ಇಂಪಾರ್ಟೆಂಟ್ ಆಗಿ ಹೇಳ್ಬೋದು, ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಂತ ಕರಿತೀವಿ. ಈ ಸಂಘಟನೆ ಏನಿದು ಸಂಘಟನೆ ಅಂತ ಬಂದ್ರೆ, ಈ ಸಂಘಟನೆ ಬಹಳ ಪ್ರಮುಖವಾಗಿ ನಾವು ಹೇಳೋದಾದ್ರೆ 1928 ಸೆಪ್ಟೆಂಬರ್ನಂದು ದೆಹಲಿಯ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಚಂದ್ರಶೇಖರ ಆಜಾದ್ ಅವರು, ಭಗತ್ ಸಿಂಗ್ ಅವರು, ಸುಖದೇವ್, ರಾಜ್ಗುರು ಇಂಥ ಅನೇಕರು ಸೇರ್ಕೊಂಡು ಈ ಒಂದು ಸಂಘಟನೆಯನ್ನ ಸ್ಥಾಪನೆ ಮಾಡ್ಕೋತಾರೆ. ಹಾಗಾಗಿ ಈ ಸಂಘಟನೆ ಭಗತ್ ಸಿಂಗ್ ಅವರ ಪ್ರಭಾವದಿಂದಾಗಿ ಸೋಷಿಯಲಿಸ್ಟ್ ಅನ್ನುವಂತ ಪದ ಇದಕ್ಕೆ ಸೇರ್ಪಡೆ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಈ HSRA ಪ್ರಮುಖ ಘಟನೆಗಳಲ್ಲಿ ಒಂದನೇ ಘಟನೆ ಯಾವುದು ಅಂತಂದ್ರೆ 1928ರಲ್ಲಿ ಭಾರತದಲ್ಲಿ ಏನಾಗಿತ್ತು, ಸೈಮನ್ ಆಯೋಗ ಭೇಟಿ ಕೊಟ್ಟಿತ್ತು. ಓಕೆ, ಸೈಮನ್ ಆಯೋಗ ಭೇಟಿ ಕೊಟ್ಟಿತ್ತು 1927ನಲ್ಲಿ. ಇವರು ಅಧ್ಯಯನ ಮಾಡೋದಕ್ಕೆ ಬಂದಾಗ ಲಾಹೋರ್ನ ಒಂದು ಸ್ಥಳದಲ್ಲಿ ಅಂದ್ರೆ ಪಂಜಾಬ್ ಪ್ರಾಂತ್ಯದಲ್ಲಿ ಆಗ ಲಾಲಾ ಲಜಪತ್ ರಾಯ್ ಅವರು ಹೋರಾಟವನ್ನ ಮಾಡ್ತಾ ಇದ್ರು, ಅಹಿಂಸಾತ್ಮಕ ಹೋರಾಟವನ್ನು ಮಾಡ್ತಾ ಇದ್ರು. ಆವಾಗ ಅವರ ತಲೆಗೆ ಬಲವಾದ ಹೊಡೆತವನ್ನ ಹೊಡೆಯೋದ್ರ ಮುಖಾಂತರ ಅದನ್ನ ಚದುರ್ಸಕ್ ನೋಡಿದಂತಹ ಕರ್ನಲ್ ಪೀಟ್ ಮತ್ತೆ ಸ್ಯಾಂಡರ್ಸ್ ಇವರಿಂದಾಗಿನೇ ಅವರು ಲಾಲಾ ಲಜಪತ್ ರಾವ್ ಅವ್ರ ತಲೆಗೆ ಹೊಡೆತ ಬೀಳುತ್ತೆ, ಅವ್ರು ಸಾಯ್ತಾರೆ. ಆಗ ಅವ್ರನ್ನ ಕೊಲ್ಲಲೇಬೇಕು ಅಂತ ತೀರ್ಮಾನ ತಕ್ಕೊಂಡವ್ರೆ ಈ ಭಗತ್ ಸಿಂಗು, ಸುಖದೇವು, ರಾಜ್ಗುರು, ಬಟುಕೇಶ್ವರ ದತ್ತ ಈ ತರ ಅನೇಕ ಜನ. ಆವಾಗ ಬೈ ಮಿಸ್ ಆಗಿ ಈ ಸ್ಯಾಂಡರ್ಸ್ ಅನ್ನ ಕೊಲೆ ಮಾಡ್ತಾರೆ. ಓಕೆ, ಪೀಟ್ ನ ಕೊಲೆ ಮಾಡ್ಬೇಕಾಗಿತ್ತು, ಬಟ್ ಅವನ ಬದಲು ಸತ್ತೋದವನು ಸ್ಯಾಂಡರ್ಸ್. ಈ ಪ್ರಕರಣ ನಮ್ಗೆ ಬರುತ್ತೆ. ಸೊ ಇನ್ನೊಂದು HSRA ಪ್ರಕರಣ ಅಂತಂದ್ರೆ 1929ರ ಮತ್ತೊಂದು ಪ್ರಕರಣ, ಕೇಂದ್ರ ಶಾಸನ ಸಭೆ ಮೇಲೆ ಬಾಂಬ್ ಎಸೆದಂತ ಪ್ರಕರಣ. ಅವ್ರು ಹೇಳ್ತಾರ ಅವತ್ತು ಭಗತ್ ಸಿಂಗ್ ಸಹಚರರು, ಸರ್ಕಾರ ಸ್ವಲ್ಪ ಕೆಪ್ಪಾಗಿದೆ ಅಂದ್ರೆ ಕಿವುಡಾಗಿದೆ, ಇಂಥ ಕಿವುಡು ಸರ್ಕಾರಕ್ಕೆ ಎಚ್ಚರ ಮಾಡಬೇಕು ಅಂತಂದ್ರೆ ನಾವು ಬಾಂಬ್ ಅನ್ನ ಹಾಕಬೇಕು ಅಂತ. ಆವಾಗ ಏನಾಗಿತ್ತಿಲ್ಲಿ ಕೇಂದ್ರ ಶಾಸನ ಸಭೆಯಲ್ಲಿ ಎರಡು ಒಂದು ಮಸೂದೆಗಳನ್ನು ಮಂಡಿಸ್ತಾ ಇದ್ರು. ಒಂದು ಸಾರ್ವಜನಿಕ ಸುರಕ್ಷತಾ ಮಸೂದೆ, ಇನ್ನೊಂದು ವ್ಯಾಪಾರ ವಿವಾದಗಳ ಮಸೂದೆ. ನೋಡಿ, ಸಾರ್ವಜನಿಕ ಸುರಕ್ಷತಾ ಮಸೂದೆಯಲ್ಲಿ ಯಾವುದೇ ವ್ಯಕ್ತಿಯ ಮೇಲೆ ಅನುಮಾನ ಬಂದರೆ ಅವನನ್ನ ಯಾವುದೇ ರೀತಿಯಾದಂತ ವಿಚಾರಣೆ ನಡೆಸದೆ ಡೈರೆಕ್ಟ್ ಆಗಿ ಅರೆಸ್ಟ್ ಮಾಡುವುದು, ಆ ನಂತರ ಜೈಲಿಗೂ ಕೂಡ ಹಾಕಬಹುದು, ಈ ಕಾಯ್ದೆ ಆಗಿತ್ತು. ಅದಕ್ಕೆ ಇದನ್ನು ವಿರೋಧಿಸ್ತಾ ಇದ್ರು. ವ್ಯಾಪಾರ ವಿವಾದಗಳ ಮಸೂದೆಯಲ್ಲಿ ಬ್ರಿಟಿಷರಿಂದ ಭಾರತಕ್ಕೆ ಬರ್ತಿದ್ದಂತ ವಸ್ತುಗಳ ಮೇಲೆ ಸುಂಕ ಮುಕ್ತ ಮಾಡೋದಕ್ಕೆ ಹೊರಟಿದ್ರು, ಸುಂಕ ಮುಕ್ತ ವ್ಯಾಪಾರ ಮಾಡೋಣ ಅಂತ ಹೊರಟರು. ಇದು ಕೂಡ ಭಾರತೀಯರಿಗೆ ತುಂಬಾ ಲಾಸ್ ಆಗುತ್ತೆ ಅಂತ ಗೊತ್ತಾಯ್ತು. ಹಂಗಾಗಿ
ಈ HSRA ಏನ್ ಮಾಡ್ತು ಅಂತಂದ್ರೆ, ಒಂದು ಸಾರ್ವಜನಿಕ ಸುರಕ್ಷತಾ ಮಸೂದೆಯಲ್ಲಿಯೂ ಕೂಡ ಅನೇಕ ಪ್ರಾಬ್ಲಮ್ಗಳು ಇದ್ದಿದ್ರಿಂದಾಗಿ ಇದನ್ನ ತಡಿಬೇಕು ಅಂತ ಹೊರಟ್ರು. ಅದಾದ್ಮೇಲೆ ಅದಕ್ಕೋಸ್ಕರವಾಗಿ ಒಂದು ದೊಡ್ಡ ಹೋರಾಟ ನಡೀತು. ಆಗ ಗಲ್ಲು ಶಿಕ್ಷೆ ಆಯ್ತು. ಮಾರ್ಚ್ 23, 1931 ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ 3 ಜನರನ್ನ ಹ್ಯಾಂಗ್ ಮಾಡಲಾಯ್ತು. ಸೊ ಮುಂದೆ ಆಜಾದ್ ಕೂಡ ಅವ್ರನ್ನ ಬಿಡಿಸ್ಬೇಕು ಅಂತೇಳಿ ಅದಕ್ಕಿಂತ ಮುಂಚೆ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಫೆಬ್ರವರಿಯ ಟೈಮಲ್ಲಿ 1931 ಅಲಹಾಬಾದ್ ಆಲ್ಫ್ರೆಡ್ ಪಾರ್ಕ್ ಅಲ್ಲಿ ತಂಗಿದ್ದ ಸಂದರ್ಭದಲ್ಲಿ ಮೋಸದಿಂದಾಗಿ ಅವತ್ತು ಆಜಾದ್ ಅವರು ಬಂಧನ ಆಗೋದಕ್ಕೆ ಹೊರಡ್ತಾರೆ. ಬಟ್ ಆಜಾದ್ ಅವರೇ ಶೂಟ್ ಮಾಡ್ಕೊಂಡು ಮರಣವನ್ನ ಹೊಂದಿ, ನಾನು ಹುಟ್ಟುತ್ತಾನೆ ಸ್ವತಂತ್ರ, ಸಾಯುವಾಗೂ ಸ್ವತಂತ್ರ ಅಂತ ಹೇಳಿ ಹೋದಂತ ಧೀಮಂತ ವ್ಯಕ್ತಿಯಾಗಿ ಉಳ್ಕೋತಾರೆ. ಹೀಗೆ HSRA ತನ್ನ ಪ್ರಮುಖವಾದಂತ ಹೋರಾಟಗಳನ್ನ ಆ ಕಾಲಕ್ಕೆ ನಡೆಸಿತ್ತು. ಹಾಗಾಗಿ ಇಂಥ ಅದ್ಭುತವಾದ ವಿಡಿಯೋಗಳನ್ನ ನಾವು ತಿಳ್ಕೋಬೇಕು ಅಂತಂದ್ರೆ ಈ ತರದ ಅನೇಕ ವಿಚಾರಗಳನ್ನ ನಾವು ಚೆನ್ನಾಗಿ ಅಧ್ಯಯನ ಮಾಡಬೇಕು. ಅದನ್ನ ನಿಮಗೆ ಹೇಳ್ಕೊಡೋದು ಸ್ಫೂರ್ತಿ ಅಕಾಡೆಮಿ ಮಾತ್ರ ಅಂತ ಹೇಳ್ತೀನಿ. ಹಾಗಾಗಿ ಇಂಥ ವಿಡಿಯೋಗಳನ್ನ ಪದೇ ಪದೇ ನೋಡಿ ಖುಷಿ ಪಡಿ. ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಅನೇಕ ವಿಡಿಯೋಗಳಿದೆ. ಹಾಗೇನೆ ಕಾಣ್ತಾ ಇರುವಂತಹ QR ಕೋಡ್ ನ ಮರಿಬೇಡಿ, ಧನ ಸಹಾಯ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ಸ್ಟೇ ವಿತ್ ಅಸ್. ರಮೇಶ್ ಸರ್, ಥ್ಯಾಂಕ್ ಯು, ಬಾಯ್.